ಸ್ನೇಹಿತರಿಗೆ ಎಲ್ಲ ಸ್ನೇಹಿತರಿಗೂ ನನ್ನ ವಂದನೆಗಳು. ನಾನು ಕಳೆದ ವಿಡಿಯೋದಲ್ಲಿ ಹೇಳಿರುವ ಹಾಗೆ ನಿಮಗೆ ಪಕ್ಷಿ ಸಾಕುವುದಕ್ಕೆ ಬೇಕಾಗಿರುವ ಮುಖ್ಯ ಅಗತ್ಯ ವಸ್ತುಗಳು. ಮೊದಲಿಗೆ ನೀವು ನೋಡ್ತಿರುವ ಹಾಗೆ ಇದು 2 ಫೀಟ್ ಕೇಜ್, 2 ಫೀಟ್ ಕೇಜ್ ಇರುತ್ತೆ ನೋಡ್ಕೊಳ್ಳಿ. ಇದು ನಿಮಗೆ ಎಲ್ಲೋ ಪೆಟ್ ಶಾಪಲ್ಲಿ ಹೇಳಿದ್ರೆ 2 ಫೀಟ್ ಕೆ ಜಿ ಅಂತಲೇ ಕೇಳಿ, 1.5 ಫೀಟ್ ಕೇಳಿಬಿಡ್ರಿ, ಅದು ತುಂಬ ಚಿಕ್ಕದಾಗುತ್ತೆ. 2 ಫೀಟ್ ಕೇಜ್ ಹಿಂಗಿರುತ್ತೆ, ಇದೇ ಥರ ಇರುತ್ತೆ. ಆಮೇಲೆ ಮುಖ್ಯವಾಗಿ ಅದಕ್ಕೆ ಸೈಡ್ ಬ್ರೀಡಿಂಗ್ ಡೋರ್ ಇರಬೇಕು. ಇದು ಸೈಡ್ ಬ್ರೀಡಿಂಗ್ ಡೋರ್ ಏನಕ್ಕೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಮೊದಲಿಗೆ ಈ ಥರ ಕೇಜ್ ಹಿಂಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಈ ಥರ ಫುಡ್ ಫೀಡ್ರು, ಈ ಥರ ಫೀಡ್ರ್ ಕಪ್ ಕೊಡ್ತಾರೆ. ಇದು ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ತುಂಬ ಫುಡ್ ವೇಸ್ಟ್ ಆಗುತ್ತೆ, ಪ್ಲಸ್ ವಾಟ್ರಲ್ಲಿ ಗಲೀಜೆಲ್ಲ ಬೀಳುತ್ತೆ. ಸೊ ನಾನು ಹೇಳಿದ್ರೆ ಇದೊಂದೇ. ಸೊ ನೀವು ಇಷ್ಟೆಲ್ಲ ತೊಗೋಬೇಕು. ಆಮೇಲೆ ಈ ಕೇಜ್ ತೊಗೋಬೇಕಾದ್ರೆ ನೀವು ಆದಷ್ಟು ಯೂಸ್ಡ್ ಕೇಜ್ ತೊಗೊಳಕ್ಕೆ ಟ್ರೈ ಮಾಡಿ. ಹೊಸ ಕೇಜನ್ನು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ, ಯೂಸ್ಡ್ ಕೇಜ್ ತೊಗೋಬೇಕು. ಹೊಸ ಕೇಜ್ ತೊಗೋಬೇಡ್ರಿ. ಇನ್ ಕೇಸ್ ಇದು ಹೊಸ ಕೇಜ್ ಯೂಸ್ಡ್ ಕೇಜ್ ಸಿಕ್ಕಿಲ್ಲ ಅಂದರೆ ನೀವು ಹೊಸ ಕೇಜ್ ತೊಗೋಬೇಕಾಗುತ್ತೆ. ಓಕೆ, ನೋಡ್ತಾ ಇದ್ದೀರಾ ಇದೇ ರೀತಿ ನೋಡಿರಿ. ಇದು ಅಷ್ಟೇ, ನಾನು ಸೆಕೆಂಡ್ಸಲ್ಲಿ ತೊಗೊಂಡಿರೋದು. ಸೊ ಹೊಸದಕ್ಕೂ ಸೆಕೆಂಡ್ಸ್ಗೂ ಏನು ಡಿಫ್ರೆನ್ಸ್ ಇರೋಲ್ಲ. ಆಮೇಲೆ ಅವರು ಕೊಡಬೇಕಾದ್ರೆ ಸ್ಟಿಕ್ಕು ಒಂದು ಕೊಡ್ತಾರೆ. ಸೊ ಹಿಂಗೆ ಸ್ಟ್ರೈಟಿಗೆ ಕೂತ್ಕೊಳ್ಳುತ್ತೆ. ಸೊ ನಾನೇನು ಮಾಡಿದ್ದೀನಿ, ಅದನ್ನು ಡಿವೈಡ್ ಮಾಡಿ ಈ ಥರ ಸೆಂಟ್ರಿಗೆ ಇಟ್ಟಿದ್ದೀನಿ. ಸೊ ಏನಾಗುತ್ತೆ, ಈ ಥರ ಇಟ್ಟಿರೋದ್ರಿಂದ ಬರ್ಡ್ಸು ಫ್ರೀಯಾಗಿ ಹಾರಾಡುತ್ತೆ. ಸೊ ಈ ಸ್ಟಿಕ್ಕಿಂದ ಆ ಸ್ಟಿಕ್ಕಿಗೆ, ಆ ಸ್ಟಿಕ್ಕಿಂದ ಈ ಸ್ಟಿಕ್ಕಿಗೆ ಹಾರಾಡುತ್ತೆ. ಮಧ್ಯದಲ್ಲಿ ಸ್ಪೇಸ್ ಇರೋದ್ರಿಂದ ಫ್ರೀಯಾಗಿ ಹಾರುತ್ತೆ ಇದು. ಸೊ ನೋಡ್ಕೊಳ್ಳಿ. ಸೊ ನೀವು ಇದನ್ನು ಯೂಸ್ ಮಾಡಬಾರ್ದು, ಇದು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಸುಮ್ಮನೆ ವೇಸ್ಟ್ ಇದು, ಓಕೆನಾ. ಸೊ ನಾನು ಅದಕ್ಕೆ ಬೇರೆ ಹೇಳ್ತೀನಿ ಏನಂತ. ಇದು ನೋಡ್ಕೊಳ್ಳಿ, ಇದು ದಯವಿಟ್ಟು ಯೂಸ್ ಮಾಡಬೇಡ್ರಿ, ಅದು ವೇಸ್ಟು ನೋಡ್ಕೊಳ್ಳಿ. ಸೊ ಈ ಥರ ನೋಡ್ರಿ, ಈ ಥರ ಫುಡ್ ಫೀಡ್ರ್ ಬರುತ್ತೆ, ಆಮೇಲೆ ಈ ಥರ ವಾಟರ್ ಫೀಡ್ರ್ ಬರುತ್ತೆ. ಸೊ ಇದು ನೀವು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ಬೋದು. ಓಕೆ, ವೀಕ್ಲಿ ಒನ್ಸ್ ಚೇಂಜ್ ಮಾಡೋದು. ಫುಡ್ಡು ಅಷ್ಟೇ, ಇದು 500 ಗ್ರಾಮ್ ಕೆಪಾಸಿಟಿ ಇರುತ್ತೆ ಫುಡ್ ಫೀಡ್ರು. ಸೊ ಆಮೇಲೆ ಇದರಲ್ಲಿ ನೋಡ್ಕೊಳ್ಳಿ, ನಾನು ಹೇಳಿದ್ರಂಗೆ ಮೇಲೆ ಕವರ್ ಆಗಿರುತ್ತೆ. ಸೊ ಏನೂ ಬೀಳೋದಿಲ್ಲ. ಆಮೇಲೆ ಬರ್ಡ್ಸ್ಗಳು ಇಲ್ಲಿ ತಿನ್ನುತ್ತೆ, ಇಲ್ಲಿ ತಿಂದು ಇಲ್ಲಿ ವೇಸ್ಟ್ ಬರುತ್ತೆ. ಸೊ ಇಲ್ಲಿ ವೇಸ್ಟ್ ಬಂದಿದ್ದರಿಂದ ನೀವು ಇದನ್ನು ರಿಮೂವಬಲ್ ಮಾಡ್ಕೋಬೋದು. ನೋಡ್ಕೊಳ್ಳಿ, ಇದು ಈ ಥರ ಕಪ್ ಬರುತ್ತೆ. ಸೊ ರಿಮೂವಬಲ್ ಆಗುತ್ತೆ ಇದು. ನೋಡ್ಕೊಳ್ಳಿ, ಈ ಥರ ರಿಮೂವಬಲ್ ಆಪ್ಷನ್ ಇರುತ್ತೆ ನೋಡಿರಿ. ರಿಮೂವ್ ಆಗುತ್ತೆ. ಆಮೇಲೆ ಇದರಲ್ಲಿ ವೇಸ್ಟೇಜ್ ಎಲ್ಲ ಇರುತ್ತೆ. ಇದನ್ನು ಕ್ಲೀನ್ ಮಾಡಿ ರಿಟರ್ನ್ ಹಿಂಗೆ ಹಾಕ್ಬೋದು, ವಾಪಸ್ ಒಳಗಡೆ ಹಾಕ್ಬೋದು. ಅಥವಾ ಇಲ್ಲಿ ಮೇಲ್ಗಡೆ ಹಿಂಗೆ ಕ್ಯಾಪ್ ಇದೆ ನೋಡಿರಿ, ಈ ಥರ ಕ್ಯಾಪ್ ಇದೆ, ಕ್ಲೀನ್ ಮಾಡಿ ಇದರೊಳಗಡೆ ಹಾಕ್ಬೋದು. ಸೊ ಇದು ನಿಮಗೆ ವೇಸ್ಟೇಜ್ ಅವಾಯ್ಡ್ ಆಗುತ್ತೆ ಒಂದು. ಆಮೇಲೆ ನೀವು ಎಲ್ಲಾದರೂ ಹೋಗ್ಬೇಕಂದ್ರೆ ಇದನ್ನು ಫಿಲ್ ಮಾಡಿಬಿಟ್ಟು 1 ವೀಕ್ವರೆಗೂ ಆರಾಮ್ಸೆ ನೀವು ಹೋಗ್ಬೋದು. ನೀವು ಇರಲೇಬೇಕಂತ ಅವಶ್ಯಕತೆ ಇಲ್ಲ. ಆಮೇಲೆ ಫುಡ್ ಫೀಡ್ರು, ಈ ಫುಡ್ ಫೀಡ್ರು ಅಷ್ಟೇ 250 ml 500 ml ಇದು ಅಷ್ಟೇ. ಅವು 1 ತಿಂಗಳು ಬೇಕಾದ್ರೂ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಬೆಟರು ವೀಕ್ಲಿ ಒನ್ಸು ಕ್ಲೀನ್ ಮಾಡಿ. ಸೊ ಇದು ಕೇಜ್ದಾಯಿತು. ನೆಕ್ಸ್ಟು ನಿಮಗೆ ಬೇಕಾಗಿರೋದು ಪಾಟ್. ಈ ಪಾಟನ್ನು ನೀವು ಇಡಬೇಕಾಗುತ್ತೆ. ಅಥವಾ ಇದು ಬ್ರೀಡಿಂಗ್ ಬಾಕ್ಸ್. ಈ ಬ್ರೀಡಿಂಗ್ ಬಾಕ್ಸು ನಾನು ಹೇಳಿದ್ನಲ್ಲ, ಈ ಸೈಡ್ ಡೋರಲ್ಲಿ ಇಕ್ಬೇಕಾಗುತ್ತೆ. ಈ ಥರ ಸೈಡ್ ಡೋರಲ್ಲಿ ಇಕ್ತೀರಿ, ಓಕೆನಾ. ಸೊ ಅದಕ್ಕೆ ಇದು ಬ್ರೀಡಿಂಗ್ ಬಾಕ್ಸ್ ಇಕ್ಕೋದಕ್ಕೆ ಜಾಗ ಇದೆ. ಸೊ ಇದೇನಾಗುತ್ತೆ, ಈಸಿಯಾಗಿ ಈ ಥರ ಔಟ್ಸೈಡಲ್ಲಿ ಕೂತ್ಕೊಳ್ಳುತ್ತೆ ನೋಡಿರಿ, ಹಿಂಗೆ ಔಟ್ಸೈಡಲ್ಲಿ ಫಿಟ್ ಆಗುತ್ತೆ. ಸೊ ಪಾಟ್ ಏನು ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ಹಿಂಗೆ ತೆಗಿತೀರಿ ಪಾಟು. ಈ ಥರ ಪಾಟ್ನ ನಾವು ಈ ಥರ ಫಿಟ್ ಮಾಡ್ತೀವಿ, ನೋಡ್ತಾ ಇದ್ದೀರಾ. ಈ ಥರ ನೋಡ್ರಿ, ಈ ಥರ ನೋಡ್ರಿ, ಪಾಟ್ನ ಈ ರೀತಿ ಇಡ್ತೀವಿ ನಾವು. ಸೊ ಪಾಟು ಒಳಗಡೆ ಇಡೋದ್ರಿಂದ ನೋಡ್ರಿ, ಈ ಥರ ಪಾಟ್ ಕೂತ್ಕೊಳ್ಳುತ್ತೆ. ಇದು ಬ್ರೀಡಿಂಗ್ ಬಾಕ್ಸು. ಸೊ ನಾನೇನು ಹೇಳೋದೇನೆಂದರೆ, ಪಾಟ್ಗಿಂತ ಬ್ರೀಡಿಂಗ್ ಬಾಕ್ಸ್ ಈಸಿ. ಏನಕ್ಕೆ ಅಂದರೆ ಇದು ನಾವು ಏನೇ ಕ್ಲೀನ್ ಮಾಡಬೇಕಂದ್ರೂ ನಾವು ಈ ಥರ ಕೇಜ್ ಡೋರ್ ಓಪನ್ ಮಾಡಬೇಕು. ಆಮೇಲೆ ಬರ್ಡ್ಸ್ಗೆ ಡಿಸ್ಟರ್ಬ್ ಆಗುತ್ತೆ, ಹಿಂಗೆ ಕ್ಲೀನ್ ಮಾಡಿ ಹಿಂಗೆ ಕೈ ಹಾಕಬೇಕು. ಸೊ ಡಿಸ್ಟರ್ಬ್ ಆಗುತ್ತೆ ಬರ್ಡ್ಸ್ಗೆ. ಸೊ ನನ್ನ ಒಪಿನಿಯನ್ ಹೇಳಿದ್ರೆ ನೀವು ಆದಷ್ಟು ಬ್ರೀಡಿಂಗ್ ಬಾಕ್ಸ್ ಯೂಸ್ ಮಾಡಿ. ನೋಡಿ, ಬ್ರೀಡಿಂಗ್ ಬಾಕ್ಸ್ ಏನಂದರೆ ಈಸಿ, ಹಿಂಗೆ ನೋಡ್ಬೋದು, ಏನೇ ಇದು ನೋಡ್ಬೋದು. ಬ್ರೀಡಿಂಗ್ ಬಾಕ್ಸ್ ಒಳಗೆ ಏನಿದೆ ಕ್ಲೀನ್ ಮಾಡ್ಕೋಬೋದು. ಬೋರ್ಡ್ಸ್ ಇರುತ್ತೆ, ಹಾರಾಡ್ತಾ ಇರುತ್ತೆ. ಸೊ ಇಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನೊಂದು ನವಣೆ ನೋಡಿರಿ, ಈ ಥರ ಮಿಕ್ಸ್ ಸೀಡ್ಸ್ ಅಂತ ಬರುತ್ತೆ ನೋಡಿರಿ, ಈ ಥರ ಮಿಕ್ಸ್ ಸೀಡ್ಸ್ ಇರುತ್ತೆ. ಇಷ್ಟು ಇದ್ದರೆ
ನೆಕ್ಸ್ಟು ನೀವು ಬರ್ಡ್ ಹೆಂಗೆ ಸೆಲೆಕ್ಟ್ ಮಾಡಬೇಕನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.